ಕಾಂಗ್ರೆಸ್ ನಿರೀಕ್ಷೆಯಂತೆ ವರ್ಕೌಟ್ ಆಗದ 5 ಗ್ಯಾರಂಟಿಗಳು ಕಲ್ಯಾಣ ಕರ್ನಾಟಕದಲ್ಲಿ ಮಾತ್ರ ಕಮಾಲ್ ಮಾಡಿರುವಂತಹ ಗ್ಯಾರಂಟಿ. ಆದರೆ ಇಂಪಾರ್ಟೆಂಟ್ಲಿ ಹಳೆ ಮೈಸೂರು ಭಾಗ, ಕಿತ್ತೂರು ಕರ್ನಾಟಕ, ಕರಾವಳಿಯಲ್ಲಿ ಕೈ ಹಿಡಿಯದ ಗ್ಯಾರಂಟಿ. ಕರಾವಳಿ ಬಿಜೆಪಿಯ ಮತ್ತು ಹಿಂದುತ್ವದ ಭದ್ರಕೋಟೆ ಅಂತ ಹೇಳ್ತಾರೆ, ಅಲ್ಲಿ ಆ ರಿಸಲ್ಟ್ ಎಕ್ಸ್ಪೆಕ್ಟೆಡ್. ಬಟ್ ವಾಟ್ ಅಬೌಟ್ ಹಳೆ ಮೈಸೂರು ಭಾಗ ಮತ್ತು ಕಿತ್ತೂರು ಕರ್ನಾಟಕ ಅನ್ನೋ ಪ್ರಶ್ನೆ ಇದೆ. ಕೈ ಹಿಡಿಯದ ಗ್ಯಾರಂಟಿಗಳನ್ನ ಏನ್ ಮಾಡಲಾಗುತ್ತೆ? ಗ್ಯಾರಂಟಿಗಳನ್ನ ಮುಂದಿಟ್ಟುಕೊಂಡು ಪ್ರಚಾರ ಮಾಡಿತ್ತು ಕಾಂಗ್ರೆಸ್. ಇದೇ ಸ್ಟ್ರಾಟಜಿಯನ್ನ ಕೇಂದ್ರದಲ್ಲೂ ಕೂಡ ಬೇರೆ ಬೇರೆ ನಾಯಕರು ಬಳಸಿಕೊಂಡಿದ್ರು. 59,000 ಕೋಟಿ 5 ಗ್ಯಾರಂಟಿ ಎಂಪಿ ಎಲೆಕ್ಷನ್ ಪ್ರಮುಖ ವಿಷಯ ಆಗಿತ್ತು. ಇನ್ನು ನಿರೀಕ್ಷಿತ ಮಟ್ಟದಲ್ಲಿ ಕಮಾಲ್ ಮಾಡದಂತಹ ಕಾಂಗ್ರೆಸ್ನ 5 ಗ್ಯಾರಂಟಿಗಳು. ಕಾಂಗ್ರೆಸ್ನ ರಾಜ್ಯದ 5 ಗ್ಯಾರಂಟಿಗಳು ಕೇಂದ್ರದ ಮಾದರಿಯಾಗಿ ರಾಹುಲ್ ಗಾಂಧಿ ಅವರು ಕೂಡ ಕನ್ಸಿಡರ್ ಮಾಡಿದ್ರು. ಕಾಂಗ್ರೆಸ್ನ ಗ್ಯಾರಂಟಿ ದೊಡ್ಡ ಮಟ್ಟದಲ್ಲಿ ಘೋಷಣೆಯನ್ನ ಮಾಡಿದ್ರು. ತಿಂಗಳಿಗೆ 8,500 ಹಣವನ್ನ ಕುಟುಂಬದ ಒಬ್ಬ ಮಹಿಳೆಗೆ ಕೊಡ್ತೀವಿ ಅನ್ನುವಂತಹ ಕಟಾಕಟ್ ಹೇಳಿಕೆಯನ್ನ ನೀಡಿದ್ರು. ಅದಾದ ನಂತರ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಇದರ ಬಗ್ಗೆ ಪ್ರಸ್ತಾಪ ಮಾಡಲಾಯಿತು, ಅನೌನ್ಸ್ ಮಾಡಲಾಯಿತು. ಹಾಗಾದ್ರೆ ನಮ್ಮ ರಾಜ್ಯದಲ್ಲೇ ಈ ಗ್ಯಾರಂಟಿ ವರ್ಕೌಟ್ ಆಗ್ಲಿಲ್ವಾ ಅಂತ ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್ ನೀಡ್ತಾರೆ. ಹರೀಶ್, ವಿಧಾನಸಭಾ ಎಲೆಕ್ಷನ್ ಅಲ್ಲಿ 5 ಗ್ಯಾರಂಟಿಗಳು ವರ್ಕೌಟ್ ಆಗಿದ್ದಿದೆಯಲ್ಲ, ಅದು ಎಲ್ಲರನ್ನೂ ಕೂಡ, ಕೇಂದ್ರ ನಾಯಕರನ್ನು ಕೂಡ, ಬೇರೆ ಬೇರೆ ರಾಜ್ಯದ ನಾಯಕರನ್ನು ಕೂಡ ಅಟ್ರಾಕ್ಟ್ ಮಾಡಿತ್ತು. ಅದೇ ಸ್ಟ್ರಾಟಜಿಯನ್ನ ಅಲ್ಲೂ ಯೂಸ್ ಮಾಡಿದ್ರು. ಆದ್ರೆ ವಿಧಾನಸಭೆಯಲ್ಲಿ ವರ್ಕೌಟ್ ಆಗಿರೋ 5 ಗ್ಯಾರಂಟಿ ಈ ಲೋಕಸಭಾ ಎಲೆಕ್ಷನ್ ಅಲ್ಲಿ ಯಾಕೆ ವರ್ಕೌಟ್ ಆಗ್ಲಿಲ್ಲ? ಹಾಗಾದ್ರೆ ಏನ್ ಕಾರಣ ಇರಬಹುದು? ಸಭಾ ಬಹಳ ಮುಖ್ಯವಾಗಿರುವಂಥದ್ದು, ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ 5 ಗ್ಯಾರಂಟಿಗಳ ಭರವಸೆಯನ್ನ ಕೂಡ ಕಾಂಗ್ರೆಸ್ ನಾಯಕರು ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಸಹಜವಾಗಿ ಕೂಡ ನಿರೀಕ್ಷೆ ಮೀರಿ ದೊಡ್ಡ ಮಟ್ಟದಲ್ಲಿ ಕೂಡ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿತ್ತು. ಅದೇ ಹುಮ್ಮಸ್ಸಿನಲ್ಲಿದ್ದಂತಹ ಕಾಂಗ್ರೆಸ್ ನಾಯಕರು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳನ್ನ, ವಿಚಾರಗಳನ್ನ ಕೂಡ ಪ್ರಮುಖವಾಗಿ ಜನರು ಮುಂದೆ ತೆಗೆದುಕೊಂಡು ಹೋಗಿದ್ರು. ಸಹಜವಾಗಿ ಒಂದು 15ರಿಂದ 20 ಸ್ಥಾನಗಳು ಗೆಲ್ತೇವೆ ಅನ್ನುವಂಥ ಬಲವಾದ ವಿಶ್ವಾಸದಲ್ಲಿ ಕಾಂಗ್ರೆಸ್ ನಾಯಕರು ಇದ್ರು. ಹೋದಲ್ಲಿ ಬಂದಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಸಚಿವರು, ಶಾಸಕರು ಎಲ್ಲರೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಪ್ರಮುಖವಾಗಿ ಪ್ರಬಲವಾಗಿ ಪ್ರಸ್ತಾಪ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಿದ್ರು. ಆದರೆ ಎಲ್ಲೊಂದು ಕಡೆ ಫಲಿತಾಂಶ ನೋಡಿದಂಥ ಸಂದರ್ಭದಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಫಲಿತಾಂಶ ಬಂದಿಲ್ಲ ಅನ್ನುವಂಥದ್ದು ಕೂಡ ಕಾಂಗ್ರೆಸ್ ನಾಯಕರಿಗೆ ಚರ್ಚೆ ಆಗ್ತಾ ಇದೆ. ಒಂದು ಈಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಹಜವಾಗಿ ಕೂಡ ಅಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಗೆಲುವನ್ನು ಸಾಧಿಸಿರುವಂಥದ್ದು, ಅದು ಕೂಡ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿದಿದೆ ಅನ್ನುವಂಥ ಒಂದು ಸಮಾಧಾನಕರವಾದಂಥ ಮಾತುಗಳು ವ್ಯಕ್ತ ಆದರೂ ಕೂಡ ಉಳಿದಂತೆ ಅಂದರೆ ಹಳೆ ಮೈಸೂರು ಭಾಗ ಆಗಿರ್ಬೋದು, ಮತ್ತು ಮಧ್ಯ ಕರ್ನಾಟಕ ಆಗಿರ್ಬೋದು, ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಕೂಡ ಇಲ್ಲಿ ಗ್ಯಾರಂಟಿ ಯೋಜನೆ ವರ್ಕೌಟ್ ಆಗಿಲ್ಲ ಅನ್ನುವಂಥ ಮಾತುಗಳು ಕೇಳಿಬರ್ತಿದ್ದಾವೆ. ಅದರಲ್ಲಿ ಹಳೆ ಮೈಸೂರು ಭಾಗದಲ್ಲಿ ವಿಶೇಷವಾಗಿ ಕೂಡ ಚಾಮರಾಜನಗರ ಆಗಿರ್ಬೋದು, ಹಾಸನ ಹೊರತುಪಡಿಸಿ ಬೇರೆ ಯಾವುದೇ ಕ್ಷೇತ್ರದಲ್ಲೂ ಗೆಲ್ಲಕ್ಕೆ ಸಾಧ್ಯ ಆಗದೇ ಇರುವಂಥ ಪರಿಸ್ಥಿತಿ ಕೂಡ ಕಾಂಗ್ರೆಸ್ಗೆ ನಿರ್ಮಾಣ ಆಗಿದೆ. ಜೊತೆಗೆ ಎಲ್ಲೊಂದು ಕಡೆ ಬೆಳಗಾವಿಗೆ ಸಂಬಂಧಪಟ್ಟಂಗೆ ಅಲ್ಲೂ ಕೂಡ ಚಿಕ್ಕೋಡಿ ಹೊರತುಪಡಿಸಿ ಬೇರೆ ಕ್ಷೇತ್ರಗಳು ಅಷ್ಟು ಸುಲಭವಾಗಿ ಗೆಲ್ಲೋದಕ್ಕೆ ಸಾಧ್ಯ ಆಗದೇ ಇರುವಂಥದ್ದು. ಮಧ್ಯ ಕರ್ನಾಟಕದಲ್ಲೂ ಕೂಡ ಅಲ್ಲಿ ಮುಖ್ಯವಾಗಿ ದಾವಣಗೆರೆ ಆಗಿರ್ಬೋದು, ಅಲ್ಲಿ ಗೆಲುವನ್ನು ಸಾಧಿಸಿರ್ಬೋದು. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ಅಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಗೆಲ್ಲಕ್ಕಾಗದೇ ಇರುವಂತಹ ಸಂದರ್ಭ ಕೂಡ ಸೃಷ್ಟಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ಗೆ ಅಷ್ಟು ಅಂದುಕೊಂಡಷ್ಟು ಕೈ ಹಿಡಿದಿಲ್ಲ ಅನ್ನುವಂಥ ಚರ್ಚೆ ಸಹಜವಾಗಿ ನಡೀತಾ ಇದೆ. ಸ್ವತಃ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಈ ಮಾತನ್ನು ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಗ್ಯಾರಂಟಿ ಯೋಜನೆಗಳು ನಮ್ಗೆ ಸಾಕಷ್ಟು ನಿರೀಕ್ಷೆ ಇತ್ತು, ಆದರೆ ಅದು ಅಂದುಕೊಂಡಷ್ಟು ಆಗಿಲ್ಲ ಅನ್ನುವಂಥ ಮಾತನ್ನು ಸ್ವತಃ ಕೂಡ ಸಚಿವರು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಒಂದಂತೂ ಸ್ಪಷ್ಟ ಇದೆ, ಒಂದು ಇಲ್ಲಿ ಜಾತಿ ಸಮೀಕರಣದಲ್ಲಿ ಚುನಾವಣೆ ನಡೆದಂತೆ ಕಾಣಿಸ್ತಾ ಇದೆ. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಮತ್ತೆ ಲಿಂಗಾಯತ ಜಾತಿ ಸಮೀಕರಣದಲ್ಲಿ ಇಲ್ಲಿ ಫಲಿತಾಂಶ ವ್ಯಕ್ತ ಆದಂತೆ ಕಾಣಿಸ್ತಿದೆ ಅನ್ನುವಂಥ ಚರ್ಚೆಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ವ್ಯಕ್ತ ಆಗ್ತಾ ಇದೆ. ಒಂದು ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿರುವಂಥದ್ದು ಕೂಡ ಇಲ್ಲಿ ಒಕ್ಕಲಿಗ ಮತ್ತೆ ಲಿಂಗಾಯತ ಜಾತಿಯ ಸಮೀಕರಣ ಆಗಿದೆ. ಆ ಹಿನ್ನೆಲೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಜೆಡಿಎಸ್ ಗೆಲುವನ್ನು ಸಾಧಿಸಿದೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಚರ್ಚೆ ಆಗ್ತಿರೋದು. ಆದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಿಂದುಳಿದ ವರ್ಗದ ಮತಗಳ ಹೆಚ್ಚಿನ ಸಂಖ್ಯೆಯಲ್ಲಿದೆ, ಅಲ್ಲಿ ಸಹಜವಾಗಿ ಕೂಡ ಒಂದು ಗ್ಯಾರಂಟಿ ಕೈ ಹಿಡಿದಿದೆ ಅನ್ನುವಂಥ ಮಾತುಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ವ್ಯಕ್ತ ಆಗ್ತಿರುವಂಥದ್ದು. ಸಭಾ, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.